ನೀವು ನಂಬಲ್ಲ, ಆಂಜನೇಯ ಸ್ವಾಮಿಗೆ ಎಷ್ಟು ಅವಮಾನ ಮಾಡಿದ್ರು ಅಲ್ಲಿರೋರು ಅಂತ ಹೇಳಿದ್ರೆ, ಅಲ್ಲಿರೋರು ಜಾರ ಜಾರ ಅಂತ ಹೇಳಿ ಪರಕೆಗಳನ್ನ ತಗೊಂಡು ಆಂಜನೇಯ ಸ್ವಾಮಿಗೆ ಹೊಡಿತಾರೆ. ಅದರ ಏಟುಗಳನ್ನ ತಿಂದಂತಹ ಸ್ವಾಮಿ ಈ ಕ್ಷಣದಲ್ಲಿ ಇವರೆಲ್ಲರನ್ನೂ ನಾನು ಸಂಹರಿಸಬಲ್ಲೆ, ಆದ್ರೆ ಈ ಏಟುಗಳನ್ನ ನಾನು ಯಾಕೆ ತಿಂತೀನಿ ಅಂತ ಹೇಳಿದ್ರೆ ಇಲ್ಲಿರುವಂತಹ ವ್ಯವಸ್ಥೆಯನ್ನ ನಾನು ನೋಡ್ಬೇಕು. ಪ್ರಭು ಶ್ರೀ ರಾಮಚಂದ್ರರಿಗೆ ಸೀತಾಮಾತೆಯ ಕುರಿತಂತೆ, ಇಲ್ಲಿನ ವ್ಯವಸ್ಥೆಯ ಕುರಿತಂತೆ ನಾನು ಹೋಗಿ ಹೇಳಬೇಕು ಅನ್ನುವ ಕಾರಣಕ್ಕೋಸ್ಕರ ಅಲ್ಲಿನ ವ್ಯಕ್ತಿಗಳು ಎಷ್ಟೇ ಅವಮಾನಿಸಿದ್ರು ಕೂಡ ಅವಮಾನವನ್ನ ತಡೆದುಕೊಂಡಿದ್ದ ಸ್ವಾಮಿ ಯಾರು ಅಂತ ಹೇಳಿದ್ರೆ ಅದು ಆಂಜನೇಯ ಸ್ವಾಮಿ. ಆದ್ರೆ ಅವರ ಶಕ್ತಿ ಹಾಗೂ ಪರಾಕ್ರಮ ಏನು ಕಡಿಮೆ ಅಲ್ಲ. ಯಾಕೆ ಅಂತ ಹೇಳಿದ್ರೆ ರಾವಣನ ಆಸ್ಥಾನಕ್ಕೆ ಆಂಜನೇಯ ಸ್ವಾಮಿಯನ್ನ ಕರ್ಕೊಂಡು ಹೋಗಿ ನಿಲ್ಲಿಸ್ತಾರೆ. ನಿಲ್ಲಿಸ್ಕೊಂಡು ಆಂಜನೇಯ ಸ್ವಾಮಿ ಹೋಗಿ ರಾವಣನ ಮುಂದೆ ನಿಂತಾಗ ಆ ಕ್ಷಣದಲ್ಲಿ ಆಂಜನೇಯ ಸ್ವಾಮಿಗೆ ಅನ್ಸುತ್ತೆ, ಈ ವ್ಯಕ್ತಿಯನ್ನ ನೋಡಿದ್ರೆ, ಇವರಿಗಿರಬಹುದಾದಂತಹ ತೇಜಸ್ಸನ್ನ ನೋಡಿದ್ರೆ, ಇವರಿಗಿರಬಹುದಾದಂತಹ ಶಕ್ತಿಯನ್ನ ನೋಡಿದ್ರೆ ಇಂದ್ರಲೋಕವನ್ನು ಆಳಬಲ್ಲಂತಹ ತೇಜಸ್ ಇವನಿಗಿದೆ ರಾವಣನಿಗೆ, 3 ಲೋಕಕ್ಕೆ ಅಧಿಪತಿಯಾಗಬಲ್ಲಂತಹ ಶಕ್ತಿ ಈ ರಾವಣನಿಗಿದೆ. ಆದ್ರೆ ಪರಸ್ತ್ರೀಯನ್ನ, ಕೆಟ್ಟ ದೃಷ್ಟಿಯನ್ನ ನೋಡುವಂತಹ ಒಂದೇ ಒಂದು ಅಂಶ ಇವನಲ್ಲಿ ಇಲ್ಲ ಅಂತ ಹೇಳಿದ್ರೆ ಇಂದ್ರನಿಗೆ ಸಮ ಆಗ್ತಿದ್ದ ಅಂತ ಸ್ವಾಮಿ ಆಂಜನೇಯ ರಾವಣನನ್ನು ನೋಡ್ಬೇಕಾದ್ರೆ ಅನ್ಕೊಂಡ್ರೆ ರಾವಣನ ಮನಸ್ಸಲ್ಲಿ ಬಂತಂತೆ. ನಾನೊಂದ್ಸಲ ಕೈಲಾಸಕ್ಕೆ ಹೋಗಿದ್ದೆ. ಕೈಲಾಸಕ್ಕೆ ಹೋಗಿದ್ದಾಗ ಇನ್ನೇನು ಕೈಲಾಸದಿಂದ ಕೆಳಗಡೆ ಬರ್ಬೇಕಾದಾಗ ನಂದೀಶ್ವರ ನನಗೆ ಅಡ್ಡಲಾಗಿ ಬಂದ. ಪಕ್ಕಕ್ಕೆ ಸರಿ ಕೋತಿ ಅಂತ ಹೇಳಿ ಅವನಿಗೆ ಬೈದಿದ್ದೆ. ಆ ನಂದೀಶ್ವರ ಅವತ್ತು ಶಾಪ ಕೊಡ್ತಾನೆ. ನಂದೀಶ್ವರ, ನನ್ನನ್ನ ನೀನು ಕೋತಿ ಮುಖದವನೇ ಅಂತ ಬೈದಿದೆಯಲ್ಲ, ಅದರ ಕಾರಣ ನಿನ್ನ ಇಡೀ ಲಂಕೆಯನ್ನ ಕೋತಿಗಳು ಬಂದು ಹಾಳು ಮಾಡುತ್ತೆ ಅಂತ ಹೇಳಿ ಅವತ್ತು ಶಾಪ ಕೊಟ್ಟಿದ್ದ ನಂದೀಶ್ವರ ಇವತ್ತೇನಾದ್ರೂ ಕೋತಿ ರೂಪದಲ್ಲಿ ನನ್ನ ಮುಂದೆ ನಿಂತ್ಕೊಂಡ ಅಂತ ಹೇಳಿ ರಾವಣ ಯೋಚನೆ ಮಾಡ್ತಿದ್ನಂತೆ. ಆಗ ಸ್ವಾಮಿ ಆಂಜನೇಯ ಹೇಳ್ತಾರೆ, ರಾವಣ, ಇಷ್ಟು ದಿವಸ ನೀನು ಎಷ್ಟು ಹೆಣ್ಣು ಮಕ್ಕಳನ್ನು ಬೇಕಾದ್ರೂ ಕತ್ಕೊಂಡು ಬರ್ತಿದ್ದೆ. ಜಗತ್ತಿಲಿರುವಂತಹ ಎಲ್ಲ ಶ್ರೇಷ್ಠವಾದಂತಹ ವಸ್ತುಗಳನ್ನ ಕತ್ಕೊಂಡು ಬಂದು ನಿನ್ನ ರಂಕೆಯಲ್ಲಿ ಇಟ್ಕೊಳ್ತಿದ್ದೆ. ತುಂಬಾ ಆದ್ರೆ ಚದುರಂಗ ಬಲದ ಮಧ್ಯದಲ್ಲಿ ಕುಳಿತಿರುವಂತಹ ರಾವಣ, ಗಮನಿಸಿ ಒಂದ್ಸಲ, ಸುತ್ತ ಸಾವಿರಾರು ಜನ, ಲಕ್ಷಾಂತರ ಜನ ರಾಕ್ಷಸರು ಬಿಚ್ಚುಗತ್ತಿಗಳನ್ನ ಹಿಡ್ಕೊಂಡು ಸುತ್ತಾಡ್ತಾ ಇದ್ದಾರೆ. ಅಂತಹ ರಾಕ್ಷಸರ ಪಹರೆಯ ಮಧ್ಯದಲ್ಲಿ ಆಸ್ಥಾನದಲ್ಲಿ ಕುಳಿತಿರುವಂತಹ ರಾವಣನ ಮುಂದೆ ಏಕೈಕ ವ್ಯಕ್ತಿ ಸ್ವಾಮಿ ಆಂಜನೇಯ ಹೋಗಿ ನಿಂತ್ಕೊಂಡು ಮಾತನಾಡ್ತಾರೆ ಅಂತ ಹೇಳಿದ್ರೆ ಆ ಸ್ವಾಮಿಯ ಶಕ್ತಿ ಎಂತದ್ದು ಅಂತ, ಆ ಧೈರ್ಯ ಎಂತದ್ದು ಅಂತ ಸತ್ಯ ಹೇಳಲಿಕ್ಕೆ ಧೈರ್ಯ ಇರಬೇಕಂತೆ ಯಾವತ್ತು. ಅದಕ್ಕೆ ಸತ್ಯವನ್ನ ಧೈರ್ಯವಾಗಿ ಹೇಳಬೇಕಂತೆ. ಆದ್ರೆ ಆಂಜನೇಯ ಸ್ವಾಮಿ ಅಷ್ಟೆಲ್ಲ ಶಕ್ತಿ ಇರುವಂತಹ ರಾವಣನ ಪಹರೆಯ ಮಧ್ಯದಲ್ಲಿ ಕೂತ್ಕೊಂಡು ಹೇಳ್ತಾರೆ, ರಾವಣ, ಇಷ್ಟು ದಿವಸ ನೀನು ಬದುಕಿದ್ದು ಸಾಕು, ಇನ್ನು ಮುಂದಕ್ಕೆ ಯೋಚನೆ ಮಾಡ್ಕೋ. ರಾಮ ಬರ್ತಾರೆ ಯುದ್ಧಕ್ಕೆ, ರಾಮನ ಪರಾಕ್ರಮ ಎಂತದ್ದು ಅಂತ ನಿನಗೆ ಗೊತ್ತಾ? ಗಮನಿಸಿ, ಆಂಜನೇಯ ಸ್ವಾಮಿಯ ಮಾತು ರಾವಣನಿಗೆ ಹೇಳ್ತಾರೆ, ರಾವಣ, ರಾಮನ ಪರಾಕ್ರಮ ಎಂತದ್ದು ಅಂತ ಹೇಳಿದ್ರೆ ನೀನು ಕೈಲಾಸಕ್ಕೆ ಒಂದ್ಸಲ ಹೋಗಿದ್ದೆ, ನೆನಪು ಮಾಡ್ಕೋ. ಕೈಲಾಸದಲ್ಲಿ ಹೋದಾಗ ಶಿವ ಪಾರ್ವತಿ ನೃತ್ಯ ಮಾಡ್ತಾ ಇದ್ರು. ನೃತ್ಯ ಮಾಡ್ತಿರುವುದನ್ನ ನೋಡಿ ನೀನ್ ಅಂದುಕೊಂಡೆ ಶಿವ ಪಾರ್ವತಿ ನನ್ನನ್ನು ಗಮನಿಸ್ತಾ ಇಲ್ಲ, ಹಂಗಾಗಿ ನಾನು ಇಡೀ ಕೈಲಾಸ ಪರ್ವತವನ್ನ ಮೇಲಕ್ಕೆ ಎತ್ತುತ್ತೀನಿ ಅಂತ ಹೇಳಿ ಮೇಲಕ್ಕೆ ಎತ್ತಿದಲ್ಲ. 20 ಕೈಗಳಿಂದ ಮೇಲಕ್ಕೆತ್ತಿದೆ, ಕೈಲಾಸ ಪರ್ವತವನ್ನ ಅಲಗಾಡಿಸ್ತಿದ್ದಲ್ಲ ನೀನು. ಆಗ ಶಿವನಿಗೆ ಕೋಪ ಬಂದು ಹೆಬ್ಬೆರಳಲ್ಲಿ ಒಂದ್ಸಲ ಒತ್ತಿದ್ರಲ್ಲ, ಒತ್ತಿದ ತಕ್ಷಣ ಇನ್ನು 20 ಕೈಗಳು ಕೈಲಾಸ ಪರ್ವತದ ಕೆಳಗಡೆ ಸಿಕ್ಕಾಕೊಳ್ತಲ್ಲ. 1 ವರ್ಷದ ಕಾಲ ಕೈಗಳನ್ನು ವಾಪಸ್ ತಗೊಳಕ್ಕಾಗದೆ ಇದು ಬಾಯಿ ಬಡ್ಕೊಳ್ತಾ ಇದ್ದಲ್ಲ, ರವ ಮಾಡ್ತಿದ್ದಲ್ಲ. ಆಗ ಶಿವ ಪ್ರತ್ಯಕ್ಷರಾಗಿ, ದಶಕಂಠ ಅಂತ ಇಷ್ಟು ದಿವಸ ನಿನ್ನ ಹೆಸರಿತ್ತು, ಈಗ ನೀನು ಬಾಯಿ ಬಡ್ಕೊಳ್ತಾ ಇದೀಯಾ, ಮಾಡ್ತಾ ಇದೀಯಾ, ರವ ಮಾಡ್ತಾ ಇದೀಯಾ ಇಡೀ ವರ್ಷ ಪೂರ್ತಿ, ಹಾಗಾಗಿ ಇನ್ನು ಮೇಲೆ ನಿನ್ನ ಹೆಸರು ರಾವಣ ಅಂತ ನಾನು ಬದಲಾವಣೆ ಮಾಡ್ತೀನಿ, ಹೋಗಿ ಅಂತ ಹೇಳಿ ಬಿಟ್ಟು ಕಳಿಸಿದ್ರಲ್ಲ ರಾವಣ. ಅಂತಹ ಶಿವಧನಸ್ಸನ್ನ ಭಂಗ ಮಾಡಿದ್ದು ಯಾರು ಅಂತ ಹೇಳಿದ್ರೆ ನನ್ನ ಪ್ರಭು ಶ್ರೀ ರಾಮಚಂದ್ರ. ಅಂತಹ ರಾಮಚಂದ್ರನ ವಿಷಯಕ್ಕೆ ನೀನು ಬರ್ತಾ ಇದೀಯಾ ಅಂತ ಹೇಳಿ ತಾಕೀತ್ ಮಾಡ್ತಾರೆ ಆಂಜನೇಯ. ಬದಲಾಗಿ ಇನ್ನೊಂದು ಮಾತು ಹೇಳ್ತಾರೆ, ರಾವಣ, ನೆನಪಿರಬೇಕು ನಿನಗೆ, ಒಂದ್ಸಲ ನೀನು ಬಂಗಾರದ ಲಿಂಗವನ್ನು ಇಟ್ಕೊಂಡು ಪುಷ್ಪಮಾಲೆಗಳಿಂದ ಅರ್ಚನೆ ಮಾಡ್ತಿದ್ದೆ ನದಿಯ ಹತ್ತಿರ ದಡದಲ್ಲಿ. ಆಗ ಅರ್ಚನೆ ಮಾಡ್ತಿರ್ಬೇಕಾದ್ರೆ ನಿನ್ನ ನದಿಯ ಹಿಂದಗಡೆ ಒಬ್ಬ ವ್ಯಕ್ತಿ ತನ್ನ ಸಖಿಯರನ್ನ ಕರ್ಕೊಂಡು ಬಂದು ಜಲಕ್ರೀಡೆ ಆಡ್ತಿದ್ದ. ಕಾರ್ತವೀರ್ಯಾರ್ಜುನ ಅಂತ ಅವನ ಹೆಸರು. 1000 ಭುಜಗಳಿತ್ತು ಅವನಿಗೆ. ಆ ಹೆಣ್ಮಕ್ಳು ಹೇಳ್ತಾರೆ, ನಿನ್ನ 1000 ಭುಜಗಳಿಂದ ಇಡೀ ನದಿಯ ನೀರನ್ನು ಅಡ್ಡಲಾಗಿ ನಿಲ್ಲಿಸಿ ನೋಡೋಣ ಅಂತ. ಆ ಕ್ಷಣದಲ್ಲಿ 1000 ಭುಜಗಳಿಂದ ಅವನು ನೀರನ್ನು ಅಡ್ಡಲಾಗಿ ಹಾಕದ. ನಂತರ ಹೆಣ್ಮಕ್ಳು ಹೇಳಿದ್ರು, ಕೈಗಳನ್ನು ಒಂದ್ಸಲ ತೆಗಿ, ನೀರು ಎಷ್ಟು ರಭಸವಾಗಿ ಹೋಗುತ್ತೋ ನಾವು ನೋಡ್ಬೇಕು ಅಂತ.
ಆ ಕಾರ್ತವೀರ್ಯಾರ್ಜುನ 1,000 ಕೈಗಳನ್ನ ಒಂದೇ ಕ್ಷಣಕ್ಕೆ ತೆಗೆದ ಕೂಡಲೇ ನೀರು ರಭಸವಾಗಿ ಬಂದು ಅಲ್ಲಿದ್ದಂತಹ ಲಿಂಗ ನಿನ್ನ ಆ ಹೂಗಳೆಲ್ಲ ಹಾರ್ಕೊಂಡು ಹೋಯ್ತು. ಆಗ ನೆನಪಿದೆಯಾ ರಾವಣ, ಆಗ ನೀನು ಅವನ ಮೇಲೆ ಯುದ್ಧಕ್ಕೆ ಅಂತ ಹೋದೆ. ಯುದ್ಧಕ್ಕೆ ಹೋದಂತಹ ನಿನ್ನನ್ನ ಅವನು ಒಂದು ನಾಯಿಗೆ ಹಾಕುವಂತಹ ಸರಪಳಿ ಹಾಕಿ ಎಳ್ಕೊಂಡು ಬಂದು ಕಾರಾಗೃಹದಲ್ಲಿ ಹಾಕಿ 1 ವರ್ಷಗಳ ಕಾಲ ಕಾರಾಗೃಹದಲ್ಲಿ ಇಟ್ಟ ನಂತರ ನಿಮ್ಮಪ್ಪ ಬಂದು 1 ಲಕ್ಷ ಗೋವುಗಳನ್ನು ಕೊಟ್ಟು ನಿನ್ನನ್ನು ಬಿಡಿಸ್ಕೊಂಡು ಹೋದ್ರಲ್ಲ, ಅಂತಹ ಕಾರ್ತವೀರ್ಯಾರ್ಜುನನ 1,000 ಭುಜಗಳನ್ನ ಕತ್ತರಿಸಿದ್ ಯಾರು ಗೊತ್ತಾ? ಪರಶುರಾಮ. ಇಲ್ಲೇ ನಮ್ಮ ಕೋಲಾರದ ಹತ್ರ ಕತ್ತರಿಸಿ ಹಾಕಿದ್ರು ಕೈಗಳನ್ನ. ಅಂತಹ 1,000 ಕೈಗಳನ್ನ ಕಾರ್ತವೀರ್ಯಾರ್ಜುನನ ಕೈಗಳನ್ನ ಕತ್ತರಿಸಿದಂತಹ ಪರಶುರಾಮನ ವಿಷ್ಣು ಅಸ್ತ್ರವನ್ನ ಧನುರ್ಭಂಗ ಮಾಡಿದ್ ಯಾರು ಗೊತ್ತಾ? ನನ್ನ ಪ್ರಭು ಶ್ರೀರಾಮಚಂದ್ರ. ಎಚ್ಚರಿಕೆ ಇರಲಿ, ರಾಮನ ಪರಾಕ್ರಮ ಅಂತದ್ದಲ್ಲ. ರಾಮನ ಪರಾಕ್ರಮ ಎಂತದ್ದು ಅಂತ ಹೇಳಿದ್ರೆ ಇಡೀ ಜಗತ್ತೇ ಬಂದು ರಾಮನ ಮುಂದೆ ನಿಂತ್ಕೊಂಡ್ರು ರಾಮನಿಗೆ ಯಾರು ಎದುರಾಳಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತದ್ದೊಂದು ಪರಾಕ್ರಮ ರಾಮನಲ್ಲಿದ್ದೆ. ಯೋಚನೆ ಮಾಡು. ಆಂಜನೇಯ ಸ್ವಾಮಿ ಹೇಳ್ತಾರೆ, ನೀನು ಒಂದ್ಸಲ ಸಂಧ್ಯಾ ವಂದನೆ ಮಾಡ್ತಿರ್ಬೇಕಾದ್ರೆ ವಾಲಿ ಅವನ ಹಿಂದೆಯಿಂದ ಬಂದೆ. ನೀನು ತ್ರಿವೇಣಿ ಸಂಗಮದಲ್ಲಿ ಕೂತಿದ್ದ ವಾಲಿ ಕೂತು ಸಂಧ್ಯಾ ವಂದನೆ ಮಾಡ್ತಿರ್ಬೇಕಾದ್ರೆ ನೀನು ಹಿಂದೆಗಡೆಯಿಂದ ಒಂದು ಬೆಕ್ಕು ಬಂದ ಹಾಗೆ ಬಂದಲ್ಲ, ಒಂದು ಪ್ರಾಣಿ ತರ ಅವನನ್ನು ಹೋಗಿ ಹಿಡ್ಕೋಬೇಕು ಅಂತ. ಆ ಸಂದರ್ಭದಲ್ಲಿ ವಾಲಿ ಗೊತ್ತಾಯ್ತು ಹಿಂದೆ ಯಾವುದೋ ಒಂದು 10 ತಲೆಯ ಪ್ರಾಣಿ ಬರ್ತಾ ಇದೆ ಅಂತ. ಆ ಕ್ಷಣದಲ್ಲಿ ತನ್ನ ಬಾಲದಿಂದ ನಿನ್ನನ್ನ ಗಟ್ಟಿಯಾಗಿ ಸುತ್ತಿ ನೀರಿನಲ್ಲಿ ಅದ್ದಿ ಮೇಲಕ್ಕೆತ್ತಿ ಇಡೀ ಭೂಮಂಡಲದ ಸುತ್ಕೊಂಡು ಬಂದು ಬಾಲಕ್ಕೆ ನಿನ್ನ ಗಟ್ಟಿಯಾಗಿ ಕಟ್ಕೊಂಡು ಬಂದು ಮನೆಯಲ್ಲಿ ಹಾಕದ ವಾಲಿ. ಹಾಕಿ ಹೇಳ್ತಾನೆ ರಾವಣ ಅವನ ಹೆಂಡತಿಗೆ, ನಾನು 10 ತಲೆಯ ಹುಳುವನ್ನ ತಗೊಂಡು ಬಂದಿದ್ದೀನಿ, ಅಂಗದನ ತೊಟ್ಲಿಗೆ ಕಟ್ಟು ಅದನ್ನ. ಅಂಗದ 10 ತಲೆಯನ್ನ ಆ ಹುಳುವನ್ನ ನೋಡ್ಕೊಂಡು ಆಟ ಆಡ್ಕೊಂಡಿರ್ತಾನೆ. ಅಕಸ್ಮಾತ್ ಅವನಿಗೆ ಬೇಸರ ಆದ್ರೆ ಒಂದ್ಸಲ ತಲೆಗೆ ಉದಿತಾನೆ. ಅಂತಹ ವಾಲಿಯನ್ನ, ಅಂತಹ ನಿನ್ನನ್ನ ಬಾಲದಲ್ಲಿ ಕಟ್ಕೊಂಡು ಬಂದಂತಹ ವಾಲಿಯನ್ನ ಒಂದೇ ಒಂದು ಬಾಣದಿಂದ ಹೊಡೆದವ್ರು ಯಾರು ಗೊತ್ತಾ? ನನ್ನ ಪ್ರಭು ಶ್ರೀರಾಮಚಂದ್ರನ ಹೆಂಡತಿಯನ್ನ ನೀನು ಕರ್ಕೊಂಡು ಬಂದಿದೆಯಲ್ಲ ಇವತ್ತು, ನೀನ್ ಮಾಡ್ತಿರುವಂತ ಕೆಲಸ ಸರಿ ಇಲ್ಲ ರಾವಣ, ಬಿಟ್ಟು ಕಳಿಸು ತಾಯಿಯನ್ನ ಅಂತ ಹೇಳಿ ರಾವಣನಿಗೆ ಹೇಳ್ತಾರಲ್ಲ ಆಂಜನೇಯ ಸ್ವಾಮಿ. ಆ ಕ್ಷಣದಲ್ಲಿ ಆಂಜನೇಯ ಸ್ವಾಮಿ ಹೇಳ್ತಾರೆ, ಒಬ್ಬ ನಿನ್ನ ತಂಗಿ ಶೂರ್ಪನಖಿ ರಾಮನನ್ನ ಮದುವೆ ಆಗ್ಬೇಕು ಅಂತ ಮೋಹಿಸ್ಲಿಕ್ಕೆ ಅಂತ ಬಂದ್ಲು. ಆಗ ಲಕ್ಷ್ಮಣ ಅವಳ ಕಿವಿ ಮತ್ತೆ ಮೂಗುಗಳನ್ನ ಕತ್ತರಿಸಿದ. ಆ ಕೋಪಕ್ಕೆ ನಿನ್ನ ತಂಗಿ ಏನ್ ಮಾಡಿದ್ಲು ಗೊತ್ತಾ ರಾವಣ? 14,000 ಜನ ಕರದೂಷಣಾದಿ ರಾಕ್ಷಸರನ್ನ ಹೋಗಿ ಕರ್ಕೊಂಡು ಬಂದ ತಕ್ಷಣ ರಾಮ ತನ್ನ ತಮ್ಮನಿಗೆ ಹೇಳ್ತಾರೆ ಲಕ್ಷ್ಮಣನಿಗೆ, ಲಕ್ಷ್ಮಣ ನಿನ್ನ ಅತ್ತಿಗೆಯನ್ನ ಕರ್ಕೊಂಡು ಗುಹೆ ಒಳಗಡೆ ಪ್ರವೇಶ ಮಾಡು, ಈ 14,000 ಜನರನ್ನ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದಂತ ರಾಮ 1 ಗಂಟೆ 14 ನಿಮಿಷದ ಒಳಗಡೆ 14,000 ಜನ ಕರದೂಷಣಾದಿ ರಾಕ್ಷಸರ ಶಿರಚ್ಛೇದ ಮಾಡಿದ್ ಯಾರು ಗೊತ್ತಾ? ಅದು ನನ್ನ ಪ್ರಭು ಶ್ರೀರಾಮ. ಯಾರ ತಂಟೆಗೆ ಬರ್ತಾ ಇದೀಯ ನೀನು? ಸೀತಾಮಾತೆ ಅಂದ್ರೆ ಏನ್ ಅನ್ಕೊಂಡಿದ್ಯಾ ನೀನು ಅನ್ಕೊಂಡಿರ್ಬೋದು ಸೀತಾಮಾತೆ ಅಂದ್ರೆ ಒಬ್ಬ ಹೆಣ್ಣು ಮಗಳು ಅಂತ. ಅಲ್ಲ, ಸೀತಾಮಾತೆ ಯಾರು ಅಂತ ಹೇಳಿದ್ರೆ ನಿನ್ನ ಕೊರಳಿಗೆ ಹಾಕೊಂಡಿರುವಂತಹ ಕಂಠಿಹಾರ ಇದೆಯಲ್ಲ, ಅದನ್ನ ನೀನು ಕಂಠಿಹಾರ ಅಂತ ಭಾವಿಸ್ತಿದ್ಯಾ. ಅದು ಕಂಠಿಹಾರ ಅಲ್ಲ, ಬದಲಾಗಿ ಅದು ಸರ್ಪ. ಅದು ಆ ಸರ್ಪ ಯಾವಾಗ ನಿನಗೆ ಕಚ್ಚುತ್ತೆ ಅಂತ ಗೊತ್ತಿಲ್ಲ ರಾವಣ. ಯೋಚನೆ ಮಾಡು. ಆಂಜನೇಯ ಸ್ವಾಮಿ ಹೇಳ್ತಾರೆ, ನೀನು ಪ್ರತಿನಿತ್ಯ ಊಟ ಮಾಡ್ತಿದ್ಯಲ್ಲ, ಅದನ್ನ ಊಟನ ನೀನು ಮುಷ್ಟಾನ್ನ ಭೋಜನ ಅಂತ ತಿಳ್ಕೊಂಡಿದ್ಯಾ. ಆದ್ರೆ ಎಲ್ಲಿಯವರೆಗೂ ಸೀತೆ ಈ ಲಂಕೆಯಲ್ಲಿ ಇರ್ತಾರೆ ಅಲ್ಲಿವರೆಗೂ ನೀನು ತಿಂತಿರೋದು ಊಟ ಅಲ್ಲ, ಮುಷ್ಟಾನ್ನ ಭೋಜನ ಅಲ್ಲ, ಬದಲಾಗಿ ಕಾರ್ಕೋಟಕ ವಿಷವನ್ನ ನೀನು ತಿಂತಾ ಇದೆಯಾ ಅಂತ ಹೇಳಿ ಸ್ವಾಮಿ ಆಂಜನೇಯ ಹೇಳ್ತಾರೆ. ಕೊನೆಗೆ ಆಂಜನೇಯ ಸ್ವಾಮಿ ಹೇಳ್ತಾರೆ, ಸೀತಾಮಾತೆಯನ್ನೇನಾದ್ರೂ ನೀನು ಬಿಟ್ಟು ಕಳಿಸ್ಲಿಲ್ಲ ಅಂತ ಹೇಳಿದ್ರೆ ರಾಮ ಬಂದು ಕೋದಂಡವನ್ನ ಹೂಡಿ ಒಂದು ಸಲ ಠೇಂಕಾರ ಮಾಡಿದ್ರೆ ಠೇಂಕಾರದ ಶಬ್ದಕ್ಕೆ ನೀನು ಸತ್ತು ಹೋಗ್ತೀಯ ರಾವಣ. ಈಗಲಾದ್ರೂ ಯೋಚನೆ ಮಾಡು, ನಿನ್ನ ಜೀವನವನ್ನ ನೀನು ನೋಡ್ಕೋ. ಒಂದು ಸಲ ಸೀತಾಮಾತೆಯನ್ನ ರಾಮನ ಪಾದಗಳಿಗೆ ಅರ್ಪಣೆ ಮಾಡಿ ಕೃತಕೃತ್ಯನಾಗು ಧೂರ್ತ ಅಂತ ಹೇಳಿದಂತಹ ಆಂಜನೇಯ ಸ್ವಾಮಿಯ ಕಾರ್ಯಕ್ರಮದಲ್ಲಿ ಇವತ್ತು ನಾವಿದ್ದೀವಿ ಅಂತ ಹೇಳಿದ್ರೆ ಆ ಸ್ವಾಮಿಯ ಶಕ್ತಿ ಎಂತದ್ದು ಅಂತ. ಅದಕ್ಕೆ ಒಂದ್ಸಲ ಈ ಗರುಡಗಳು, ನಾನು ಯಾವಾಗ್ಲೂ ತುಂಬಾ ಒಂದು ಮಾತನ್ನು ಹೇಳ್ತಿರ್ತೀನಿ. ಈ ಗರುಡಗಳಿತ್ತಲ್ಲ, ಈ ಜಟಾಯು ಸಂಪಾತಿ ಈ ತರದ ಗರುಡಗಳಿತ್ತಲ್ಲ ಅವತ್ತಿನ ಕಾಲಕ್ಕೆ, ಆ ಗರುಡಗಳೆಲ್ಲ ಮೇಲೆ ಹಾರಾಡ್ತಿದ್ವಂತೆ. ಹಾರಾಡ್ತಿರ್ಬೇಕಾದ್ರೆ ಒಂದ್ಸಲ ಎಲ್ಲಾ ಗರುಡಗಳು ಸಮಾವೇಶ ಸೇರ್ತಂತೆ. ಸಮಾವೇಶ ಸೇರಿ ಸಮಾವೇಶದಲ್ಲಿ ಅವು ಮಾತಾಡ್ಕೊಂಡ್ವಂತೆ. ಏನ್ ಮಾತಾಡಿದ್ರು ಗೊತ್ತಾ? ನೋಡಿ, ಯಾರ್ಯಾರು ಲಕ್ಷ್ಮಣ ಮತ್ತೆ ಈ ತರ ಶಕ್ತಿಯುತವಾಗಿರುವಂತಹ ವ್ಯಕ್ತಿಗಳು ಬಾಣಗಳನ್ನ ಹೊಡೆದು ಯಾರನ್ನ ಉರುಳಿಸ್ತಾರಲ್ಲ ಅವ್ರನ್ನ ಯಾರ್ಯಾರು ತಿನ್ಬೇಕು ಗೊತ್ತಾ? ಯಾರಿಗೆ ಕೊಕ್ಕುಗಳು ಗಟ್ಟಿಯಾಗಿರುತ್ತಲ್ಲ ಅಂತವ್ರು ತಿನ್ಬೇಡಿ ಅವರನ್ನ. ಯಾರ್ಯಾರಿಗೆ ಮೃದುವಾಗಿರುತ್ತೆ ಕೊಕ್ಕುಗಳು ಅವರನ್ನ ತಿನ್ನಿ ಅಂತ ಹೇಳ್ತಂತೆ. ಇನ್ನು ಕೆಲವು ಗರುಡಗಳು ಹೇಳಿದ್ರು, ಈ ಜಾಂಬುವಂತ ಈ ತರದವ್ರು ಯಾರ್ಯಾರನ್ನ ಹೊಡೆದಿರ್ತಾರೆ ನೋಡಿ, ಅವ್ರಿಗಿನ್ನೂ ಅರ್ಧ ಜೀವ ಇರುತ್ತೆ, ಅರ್ಧ ಜೀವ ಮಾತ್ರ ಹೋಗಿರುತ್ತೆ. ಅಂತವ್ರನ್ನ ಗಟ್ಟಿಯಾಗಿರುವಂತಹ
ಪಕ್ಷಿಗಳು ತಿನ್ಬೇಕು, ಜೊತೆಗೆ ರಾಮ ಬಾಣ ಬಿಟ್ಟು ಹೊಡೆದಿರ್ತಾರಲ್ಲ ಅವ್ರನ್ನ ನೀವ್ ಯಾರು ತಿನ್ಬೇಡಿ. ಆಮೇಲೆ ತುಂಬಾ ವಯಸ್ಸಾಗಿರುವ ಗರುಡಗಳಿರುತ್ತಲ್ಲ, ಅವರು ಯಾರ ಹೊಡೆತಕ್ಕೆ ಬಿದ್ದಿರುವಂತಹ ವ್ಯಕ್ತಿಗಳನ್ನು ತಿನ್ಬೇಕು ಅಂತ ಹೇಳಿದ್ರೆ, ಆಂಜನೇಯ ಸ್ವಾಮಿ ಯಾರ್ಯಾರನ್ನು ಹೊಡೆದಿರ್ತಾರಲ್ಲ ಅವ್ರನ್ನೆಲ್ಲ ಮುದುಕರು ವಯಸ್ಸಾಗಿರೋರು ತಿನ್ನಿ. ಯಾಕೆ ಗೊತ್ತಾ? ಆಂಜನೇಯ ಸ್ವಾಮಿ ಒಂದು ಸಲ ಹೊಡೆದ್ರು ಅಂತ ಹೇಳಿದ್ರೆ ಆ ದೇಹದಲ್ಲಿ ಏನೂ ಇರಲ್ಲ, ಬರೀ ಮಾಂಸದ ಮುದ್ದೆ ಆಗಿರುತ್ತೆ, ಫ್ರೂಟ್ ಸಲಾಡ್ ತರ ಇರುತ್ತೆ, ಆರಾಮಾಗಿ ಒಳಗಡೆ ಹೋಗ್ಬಿಡುತ್ತೆ. ಆದ್ರೆ ರಾಮ ಯಾರ್ಯಾರನ್ನ ಹೊಡೆದಿರ್ತಾರಲ್ಲ ಅವ್ರನ್ನ ನೀವ್ ಯಾರು ತಿನ್ಬೇಡಿ ಅಂತ ಹೇಳಿದ್ರು. ಅಲ್ಲಿರೋರೆಲ್ಲ ಗಾಬರಿ, ಯಾಕೆ ತಿನ್ಬಾರ್ದು ನಾವು ರಾಮ ಹೊಡೆದಿದ್ದನ್ನ ಅಂತ. ಅದಕ್ಕೆ ಆ ಗರುಡಗಳು ಹೇಳಿದಂತೆ ರಾಮ ಹೊಡೆದಿದ್ದನ್ನ ಯಾರು ತಿನ್ಬೇಡಿ, ಬದಲಾಗಿ ಅದನ್ನ ಬೆಟ್ಟದ ಮೇಲಿಗೆ ತಗೊಂಡ್ ಬನ್ನಿ, ರಾತ್ರಿ ನಾವು ಮಲಗ್ಬೇಕಾದ್ರೆ ಮಹಾಪ್ರಸಾದ ಅಂತ ಕಣ್ಣಿಗೆ ಹೊತ್ಕೊಂಡು ತಿನ್ನೋಣ. ಇದು ರಾಮನ ಮೇಲೆ ಇದ್ದಂತಹ ಒಂದು ವಿಶೇಷವಾದಂತಹ ಗೌರವ. ಅಂತಹ ಗೌರವಕ್ಕೆ ಅರ್ಹರೇ ಯಾರಾಗಿದ್ರು ಅಂತ ಹೇಳಿದ್ರೆ ಸ್ವಾಮಿ ಆಂಜನೇಯ. ನೀವು ಇಡೀ ಆಂಜನೇಯನ ಜೀವನವನ್ನ ನೋಡಿ ಒಂದ್ಸಲ. ಇಡೀ ರಾಮಾಯಣದಲ್ಲಿ ಆಂಜನೇಯ ಒಂದು ಕ್ಷಣ ಕೂಡ ತನಗೋಸ್ಕರ ವ್ಯಯ ಮಾಡಿದ್ದಿಲ್ವೇ ಇಲ್ಲ. ನೀವು ಎಲ್ಲಾದ್ರೂ ಇದೇನು ಅವತಾರ ಸಮಾಪ್ತಿ ಆಯ್ತಂತೆ, ರಾಮಾಯಣ ಎಲ್ಲ ಮುಗಿದೋಯ್ತು, ಮಹಾವಿಷ್ಣು ಅಂದ್ರೆ ರಾಮ ಬಂದು ಆಂಜನೇಯನನ್ನ ಕರೀತಾರೆ. ಆಂಜನೇಯ, ಇದೇನ್ ರಾಮಾವತಾರ ಮುಗಿದಿದೆ, ನಾನು ಸರಿಯು ನದಿಯಲ್ಲಿ ಲೀನ ಆಗ್ತೇನೆ, ನೀನು ಬಂದ್ಬಿಡು ವೈಕುಂಠಕ್ಕೆ, ವೈಕುಂಠದಲ್ಲಿ ಒಂದು ಶ್ರೇಷ್ಠವಾದಂತಹ ಸ್ಥಾನವನ್ನ ನಿನಗೆ ಕೊಡ್ತೀನಿ ಅಂತ ಹೇಳಿ ರಾಮರ ಆಂಜನೇಯನಿಗೆ ಹೇಳಿದ್ರಂತೆ. ಆಗ ನಾವ್ಯಾರಾದ್ರೂ ಆಗಿದ್ರೆ ಓಡ್ಬಿಡ್ತಿದ್ವಿ. ಆದ್ರೆ ಆಂಜನೇಯ ಹೇಳ್ತಾರೆ, ಸ್ವಾಮಿ ನನಗೆ ವೈಕುಂಠದ ಸ್ಥಾನ ಬೇಡ, ನನಗೆ ಏನ್ ಬೇಕು ಗೊತ್ತಾ? ನಿಮ್ಮ ನಾಮ ಸ್ಮರಣೆ ಹೊಂದಿದ್ರೆ ಸಾಕು, ಸದಾಕಾಲ ನಿಮ್ಮ ನಾಮ ಎಲ್ಲಿ ಕೇಳುತ್ತೋ ಅಲ್ಲಿ ನಾನು ಇರ್ತೀನಿ. ಎಲ್ಲಿ ರಾಮ ಕಥೆ ಹೇಳಲ್ಪಡುತ್ತೆ ಅಲ್ಲಿ ಹೋಗಿ ನಾನು ಕೂತ್ಕೊಳ್ತೀನಿ. ಎಲ್ಲಿ ಹನುಮಾನ್ ಹೇಳ್ತಾರೆ ರಾಮನ ಹರಿಕತೆ ಎಲ್ಲಾಗುತ್ತೆ, ರಾಮನ ಪ್ರವಚನ ಎಲ್ಲಾಗುತ್ತೆ, ರಾಮಾಯಣದ ಪುಸ್ತಕವನ್ನು ಯಾರು ಓದ್ತಾರೆ ಅಲ್ಲಿ ಹೋಗಿ ನಾನು ಕೂತ್ಕೊಳ್ತೀನಿ ಅಂತ ಸ್ವಾಮಿ ಆಂಜನೇಯ ಹೇಳಿದಂತೆ.